ಸೂಪರ್ ಪ್ರೈವೇಟ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ಇಡೀ ದಿವಸ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡದಾದಂತಹ ಸದ್ದು ಮಾಡ್ತಾ ಇರೋದು ಸಿದ್ದರಾಮಯ್ಯನವರ ರಾಜೀನಾಮೆಯ ಪ್ರಸಂಗ. ಸಿದ್ದರಾಮಯ್ಯನವರು ಅಧಿಕೃತವಾಗಿ ನಾಳೆ ರಾಜೀನಾಮೆ ನೀಡ್ತಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಬಹಳಷ್ಟು ಬೆಳವಣಿಗೆಗಳು ಇವತ್ತು ಇಡೀ ದಿವಸ ನಡ್ತಾ ಹೋಗಿದ್ದಾವೆ. ಅದೆಲ್ಲದರ ಬಗೆಗಿನ ಸಂಪೂರ್ಣ ವಿವರವನ್ನು ನಿಮಗೆ ಇವತ್ತಿನ ಸೂಪರ್ ಪ್ರೈವೇಟ್ ನೈನ್ನಲ್ಲಿ ನೀಡ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ನಿಮಗೆ ಮೊದಲಿಗೆ ಹೇಳ್ತೀನಿ. 3 ವರ್ಷದ ಬಳಿಕ ಸಿಎಂ ಸ್ಥಾನ ಬದಲಾವಣೆಗೆ ಕಾಂಗ್ರೆಸ್ ನಾಯಕರು ಹೆಜ್ಜೆ ಇಟ್ಟಿದ್ದಾರೆ. ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವಂಥದ್ದು ಫಿಕ್ಸ್ ಆಗಿದೆ. ಹಾಗೆಯೇ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನುವಂಥದ್ದು ಅವರ ಆಪ್ತರ ಪಟ್ಟು ಇಡೀ ದಿನ ಸಾಲು ಸಭೆ ನಡೆಸಿ ಒತ್ತಾಯದ ಮೇಲೆ ಒತ್ತಾಯ ಮಾಡಿದ್ದಾರೆ. ಸಿಎಂ ಮನೆ ಮುಂದೆ ಅಭಿಮಾನಿಗಳು ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಬಳಿಕ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗುವಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ಬೆಂಬಲಿಗರು ಆಪ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಶನಿವಾರವೇ ಪ್ರಮಾಣ ವಚನ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಬದಲಾವಣೆಯಲ್ಲಿ ಸಮಸ್ಯೆಯಾಗದಂತೆ ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ರಾಜ್ಯಸಭೆಯ ವಿಪಕ್ಷ ನಾಯಕನ ಸ್ಥಾನಕ್ಕೆ ಸಿದ್ದರಾಮಯ್ಯನವರಿಗೆ ಒಂದು ಆಫರ್ ಅನ್ನು ಕೊಟ್ಟಿದ್ದಾರಂತೆ. ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರಂತೆ. ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಬದಲಾವಣೆ ಬಗ್ಗೆ ವ್ಯಂಗ್ಯ ಮಾಡ್ತಾ ಇದ್ದಾವೆ ವಿಪಕ್ಷಗಳು. ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಅಂತೇಳಿ ಭವಿಷ್ಯ ನುಡಿತಾ ಇದ್ದಾರೆ. ಈಗ ಈ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲಿ 17 ಬಾರಿ ಬಜೆಟ್ಗಳನ್ನು ಮಂಡಿಸಿರುವಂತಹ ದಾಖಲೆಗಳನ್ನು ಹೊಂದಿದ್ದಾರೆ. ದೇವರಾಜ ಅರಸು ಅವರ ದಾಖಲೆಯನ್ನು, ಅತ್ಯಂತ ಸುದೀರ್ಘಾವಧಿಗೆ ಮುಖ್ಯಮಂತ್ರಿ ಆದಂತಹ ದಾಖಲೆಯನ್ನು ಸರಿಗಟ್ಟಿ ಆ ಮೂಲಕ ಅಹಿಂದ ಚಾಂಪಿಯನ್ ಅಂತೂ ಕೂಡ ಕರೆಸಿಕೊಂಡಿದ್ದಾರೆ. ಈಗ ಆ ನಾಯಕನ ಆಡಳಿತದ ಯುಗಾಂತ್ಯವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸುವುದಕ್ಕೆ 6 ತಿಂಗಳ ಮುಂಚಿತವಾಗಿದೆ. ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆ ಬಹಳ ಜೋರಾಗಿ ನಡೆದಿತ್ತು. ಬಹುತೇಕ ಕಳೆದ ವರ್ಷದ ಜೂನ್ ತಿಂಗಳಿನಲ್ಲಿ ಶುರುವಾಗಿದ್ದಂಥದ್ದು 2.5 ವರ್ಷಕ್ಕೆ ಸರಿಯಾಗಿ ಅಧಿಕಾರದ ಕೈ ಬದಲಾಗುತ್ತೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಹಾಗಾಗಲಿಲ್ಲ. ಬಳಿಕ ಸರ್ಕಾರದ 3ನೇ ವರ್ಷಾಚರಣೆಯ ಭವಿಷ್ಯ ನುಡಿದ್ರು. ಆದರೆ ಈಗ ಆ ಭವಿಷ್ಯ ನಿಜವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿ 10 ದಿನ ಆಗ್ತಾ ಇದ್ದು ಸಿಎಂ ಪಟ್ಟ ಬದಲಾವಣೆಗೆ ಶ್ರೀಕಾರವನ್ನು ಇಡಲಾಗಿದೆ. ನಿನ್ನೆ ದಿಲ್ಲಿಯಲ್ಲಿ ಇಡೀ ದಿನ ಕಾಂಗ್ರೆಸ್ ಹೈಕಮಾಂಡ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಯ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅದರಂತೆ ನಾಳೆಯೇ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥದ್ದು ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ ತಮ್ಮ ಸಂಪುಟದ ಸಹೋದ್ಯೋಗಿಗಳನ್ನು ಉಪಹಾರ ಕೂಟಕ್ಕಾಗಿ ಅವರು ಕರೆದಿದ್ದಾರೆ. ಅವರ ಮನೆಯಲ್ಲಿ ಉಪಹಾರ ಕೂಟ ನಡೆಯುತ್ತೆ. ಉಪಹಾರದ ಸಭೆಯ ಬಳಿಕ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಕೈಗೆ ತನ್ನ ರಾಜೀನಾಮೆ ಪತ್ರವನ್ನು ನೀಡಲಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು 2ನೇ ಅವಧಿಯ 1105 ದಿನಗಳ ಆಡಳಿತ ಅಂತ್ಯ ಆಗ್ತಾ ಇದೆ. ವಿದಾಯದ ಸಂದರ್ಭದಲ್ಲಿನೇ ಉಪಹಾರ ಕೂಟವನ್ನು ಅವರಿಗೆ ಏರ್ಪಡಿಸಿದ್ದಾರೆ. ನಾಳೆ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಉಪಹಾರ ಕೂಟವನ್ನು ಏರ್ಪಡಿಸಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಉಪಹಾರ ಕೂಟಕ್ಕೆ ಎಲ್ಲ ಸಚಿವರುಗಳಿಗೆ ಆಹ್ವಾನ ಹೋಗಿದೆ. ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಮುಖ್ಯಮಂತ್ರಿಯಾಗಿ ತನ್ನ ಕಡೆಯ ಸಂದೇಶವನ್ನು ಅವರು ನೀಡಲಿದ್ದಾರೆ. ಅದಾದ ಬಳಿಕ ಬಹುತೇಕ ಮಧ್ಯಾಹ್ನದ ನಂತರ 3 ಗಂಟೆಯ ವೇಳೆಗೆ ಲೋಕಭವನಕ್ಕೆ ತೆರಳಿ ಗವರ್ನರ್ ಅವರನ್ನ ಭೇಟಿಯಾಗ್ತಾರೆ. ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಸ್ಥಾನದ ರಾಜೀನಾಮೆ ಪತ್ರವನ್ನು ಸಲ್ಲಿಸಲಿದ್ದಾರೆ. ಇನ್ನು ಹೈಕಮಾಂಡ್ ಜೊತೆ ದಿಲ್ಲಿಯಲ್ಲಿ ಸಭೆ ಮುಗಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ವಾಪಸ್ ಆಗಿದ್ರು. ತಮ್ಮ ನಾಯಕನಿಗಾಗಿ ಕಾದು ಕುಳಿತಿದ್ದ ಆಪ್ತರ ಜೊತೆಗೆ ರಾತ್ರಿಯೆಲ್ಲ ಅವರು ಕೆಲ ಹೊತ್ತು ಚರ್ಚೆಯನ್ನು ಕೂಡ ನಡೆಸಿದರು. ನಂತರ ಮಧ್ಯಾಹ್ನ 12 ಗಂಟೆಯ ವೇಳೆಗೆ ವಿಧಾನಸೌಧಕ್ಕೆ ತೆರಳಿ ನೆಹರು ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂತಹ ಸಿದ್ದರಾಮಯ್ಯನವರು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾಳೆ ವಿವರವಾಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀನಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀನಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮಾಡಿದಂತಹ ಒಂದು ಪೋಸ್ಟ್ ವಿದಾಯದ ಭಾಷಣದ ರೀತಿಯಲ್ಲಿ ಗೋಚರಿಸ್ತಾ ಇದೆ. 5 ಗ್ಯಾರಂಟಿಗಳ ಮತ್ತು ಅನ್ನಭಾಗ್ಯದ ಕುರಿತಂತೆ ಮಾರ್ಮಿಕವಾದಂತಹ ಮಾತುಗಳನ್ನು ತಮ್ಮ ಈ ಪೋಸ್ಟ್ ಮೂಲಕವಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ನಾವು ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯವನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸುತ್ತಿದ್ದೇವೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ.
5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಯಾರೂ ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಾಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ. ಈ ಅನ್ನಭಾಗ್ಯ ಯೋಜನೆ ಸಿದ್ದರಾಮಯ್ಯನವರು 2013ರಲ್ಲಿ ಮೊದಲ ಬಾರಿಗೆ ಮೇ 13ನೇ ತಾರೀಕಿನಂದು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿವಸ ಒಬ್ಬರೇ ಕ್ಯಾಬಿನೆಟ್ ಅನ್ನು ನಡೆಸಿದಾಗ, ಅಂದರೆ ಮುಖ್ಯಮಂತ್ರಿಯಾಗಿ ಒಬ್ಬರು ಮಾತ್ರ ಅವತ್ತು ಪ್ರಮಾಣ ವಚನ ಸ್ವೀಕರಿಸಿದರು, ಒಬ್ಬರೇ ಕ್ಯಾಬಿನೆಟ್ ಸಭೆಯನ್ನು ನಡೆಸಿ ಮೊದಲಿಗರಾಗಿ ಅನೌನ್ಸ್ ಮಾಡಿದಂತಹ ಯೋಜನೆ ಯಾರೂ ಹಸಿವಿನಿಂದ ಮಲಗಬಾರದು ಅನ್ನುವಂಥ ಉದ್ದೇಶದಿಂದ ತಂದಿರುವಂತಹ ಅನ್ನಭಾಗ್ಯ ಯೋಜನೆ. ಹೀಗಾಗಿ ತನ್ನ ವಿದಾಯದ ಪೋಸ್ಟ್ನಲ್ಲೂ ಕೂಡ ಸಿದ್ದರಾಮಯ್ಯನವರು ಅದೇ ಅನ್ನಭಾಗ್ಯ ಯೋಜನೆಯನ್ನು ಪ್ರಸ್ತಾಪಿಸಿರುವಂಥದ್ದು ಬಹಳ ಗಮನಾರ್ಹ. ಯಾಕಂದರೆ ಇದು ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತವಾಗಿದ್ದಂತಹ ಯೋಜನೆ. ಆದರೆ ಪೋಸ್ಟರ್ನೇನೋ ಅವ್ರು ಮಾಡಿದರು. ಆದರೆ ಸಿದ್ದರಾಮಯ್ಯನವರ ಮೌನ ಅವರ ಆಪ್ತರಿಗೆ ಆತಂಕವನ್ನು ತಂದಿಟ್ಟಿದೆ. ಸಿಎಂ ಬದಲಾದರೆ ತಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಬಹುದು, ಹೀಗಾಗಿ ನೀವೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಯಾಕಂದರೆ ಕೆಲವರಿಗಂತೂ ತಮ್ಮ ಮಂತ್ರಿ ಸ್ಥಾನ ಹೋಗೇ ಬಿಡುತ್ತೆ ಅನ್ನುವಂತಹದ್ದು ಕನ್ಫರ್ಮ್ ಆಗ್ತಾ ಇದೆ. ಹೀಗಾಗಿ ಸಿಎಂ ಸ್ಥಾನದಲ್ಲಿ ನೀವೇ ಮುಂದುವರಿಯಿರಿ ಅಂತ ಇವತ್ತು ಪಟ್ಟು ಹಾಕಿದರು. ನಿನ್ನೆ ರಾತ್ರಿ ಬೆಂಗಳೂರಿಗೆ ಮುಖ್ಯಮಂತ್ರಿಯವರು ಆಗಮಿಸ್ತಾ ಇದ್ದಂತೆಯೇ ಕೆಲ ಆಪ್ತ ಸಚಿವರು, ಶಾಸಕರು ಮಧ್ಯರಾತ್ರಿ ಆದರೂ ಕೂಡ ಸಿಎಂ ನಿವಾಸಕ್ಕೆ ಬಂದಿದ್ದರು. ಈ ವೇಳೆ ಮಧ್ಯರಾತ್ರಿ ಕೆಲ ಹೊತ್ತು ಮಾತ್ರನೇ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ನಡೀತು. ಬೆಳಗ್ಗೆ ಕೂಡ ಸಿಎಂ ನಿವಾಸದಲ್ಲಿ ಚಟುವಟಿಕೆಗಳು ಬಹಳ ಜೋರಾಗಿ ನಡೆದಿದ್ದಾವೆ. ಕಾವೇರಿ ನಿವಾಸ ಅನೇಕ ರಾಜಕೀಯದ ಬದಲಾವಣೆಗಳಿಗೆ ಸಾಕ್ಷಿಯಾದಂತಹ ಮನೆ ಅದು. ಕರ್ನಾಟಕದ ರಾಜಕಾರಣದಲ್ಲಿ ಅನೇಕ ರಾಜಕೀಯ ಬದಲಾವಣೆಗಳಿಗೆ, ಅನೇಕರು ಮುಖ್ಯಮಂತ್ರಿಗಳಾಗೋದಕ್ಕೆ ಮತ್ತು ಮುಖ್ಯಮಂತ್ರಿಗಳ ಬದಲಾವಣೆಗೆ ಸಾಕ್ಷಿಯಾದಂತಹ ಮನೆ ಅದು. ಹೀಗಾಗಿ ಸಿಎಂ ಭೇಟಿಯಾದಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಮಾತು, ನೀವು ರಾಜೀನಾಮೆ ಕೊಡಬಾರ್ದು ಅಂತ ಹೇಳುವಂಥದ್ದು. ಆಪ್ತರ ಜೊತೆಗೆ ನಡೆದಂತಹ ಸಭೆಗಳಲ್ಲಿ ಹಾಗಾದರೆ ಏನೆಲ್ಲ ಪ್ರಸ್ತಾಪ ಆಗ್ತಾ ಇತ್ತು ಅನ್ನೋದನ್ನು ಗಮನಿಸ್ತಾ ಹೋದರೆ, ದೆಹಲಿಯಿಂದ ಬರ್ತಾ ಇದ್ದಂತೆ ಮಧ್ಯರಾತ್ರಿ ತಮ್ಮ ಮನೆಯಲ್ಲಿ ಸಭೆಯನ್ನು ನಡೆಸಿದರು. ಹಿರಿಯ ಶಾಸಕರ ಜೊತೆಗೆ ದೆಹಲಿ ನಿರ್ಧಾರಗಳ ಬಗ್ಗೆ ಅವರು ಸಮಾಲೋಚನೆಯನ್ನು ನಡೆಸಿದರು. ಇನ್ನು ಇವತ್ತು ಇಡೀ ದಿವಸ ಆಪ್ತ ಸಚಿವರು ಹಾಗೂ ಶಾಸಕರೊಂದಿಗೆ ಸರಣಿ ಸಭೆಗಳು ನಡೆದವು. ಅಂದರೆ ಸಿದ್ದರಾಮಯ್ಯನವರೇ ಕರೆದಿರುವಂತಹ ಸಭೆಗಳಲ್ಲ, ಅವರಾಗಿಯೇ ಬಂದು ಅವ್ರ ಜೊತೆಗೆ ಮಾತಾಡೋದು ಕುಳಿತಿದ್ದಾರೆ. ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳಿ, ನೀವು ಇಮಿಡಿಯೇಟ್ ಆಗಿ ನೀವು ರಾಜೀನಾಮೆ ಕೊಡೋಕ್ಕೆ ಹೋಗಬೇಡಿ ಅಂತೇಳಿ ಮುಖ್ಯಮಂತ್ರಿಯವರಿಗೆ ಆಪ್ತರು ಮನವಿ ಮಾಡಿದ್ದಾರೆ. ಮಧ್ಯಾಹ್ನ ಕೂಡ 12 ಮಂದಿ ಸಚಿವರು, 25 ಶಾಸಕರು, 8 ಮಂದಿ MLCಗಳು ತಮ್ಮ ಅಭಿಪ್ರಾಯಗಳನ್ನು ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಆದರೆ ನನ್ನ ಅಭಿಪ್ರಾಯವನ್ನು ನಾನು ನಾಳೆ ತಿಳಿಸ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಅವರೆಲ್ಲರಿಗೂ ಕೂಡ ಹೇಳಿ ಕಳಿಸಿದ್ದಾರೆ. ಸಿಎಂ ಬಳಿ ಆಪ್ತರು ಹಿಡಿದಿರುವಂತಹ ಪಟ್ಟು ಯಾವ ಸ್ವರೂಪದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಆಪ್ತರ ಪಟ್ಟು ಏನು ಅಂತ ನೋಡ್ತಾ ಹೋದರೆ, ಆ ಥರದ ನಿರ್ಧಾರ ಬೇಡ, ಸಿಎಂ ಸ್ಥಾನದಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಮತ್ತು ಪೂರ್ಣ 5 ವರ್ಷ ನೀವೇ ಇರಬೇಕು ಅನ್ನುವಂಥದ್ದು ಇಲ್ಲಿ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಮತ್ತು ಶಾಸಕರು ಹೇಳ್ತಾ ಇರುವಂತಹ ಮಾತುಗಳು. ಮತ್ತು ವಿಶೇಷವಾಗಿ ನಿಮ್ಮ ನಿರ್ಧಾರವನ್ನು ನೀವು ಬದಲಿಸ್ಕೊಳ್ಬೇಕು, ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನೀವೇ ಕಾರಣ, ರಾಜೀನಾಮೆ ನೀವು ಕೊಡಲೇಬೇಕು ಅಂತೇಳಿ ಏನಾದರೂ ಆದರೆ ಸ್ವಲ್ಪ ಸಮಯ ಆದರೂ ತಗೊಳ್ಳಿ, ಇಮಿಡಿಯೇಟಾಗಿ ಕೊಡಬೇಡಿ ನೀವು ಅನ್ನುವಂತಹ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬದಲಾವಣೆ ಒಂದು ವೇಳೆ ಆಗೋದಾದರೆ ಶಾಸಕರ ಬಲಾಬಲವನ್ನು ಪರಿಗಣಿಸಬೇಕು. ನೀವು ಹೀಗೆ ಸುಮ್ಮನೆ ಕೈಕಟ್ಟಿ ಕುಳಿತುಕೊಂಡ್ರೆ ಹೇಗೆ? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಬಲದ ಎಣಿಕೆ ನಡೀಲಿ, ಆ ಕೆಲಸ ಆಗೋಗ್ಲಿ. ಉಸ್ತುವಾರಿಗಳಿಗೂ ನಾವೇ ಬೇಕಿದ್ರೆ ಹೇಳ್ತೀವಿ, ನೀವೇನು ಹೇಳಬೇಕಾಗಿಲ್ಲ, ನಾವೇ ಹೇಳ್ತೀವಿ, ನೀವು ರಾಜೀನಾಮೆ ಕೊಡೋದಕ್ಕೆ ಹೋಗಬೇಡಿ, ಶಾಸಕರ ಬಲಾಬಲದ ಬಗ್ಗೆ ಸಹಿ ಸಂಗ್ರಹಿಸೋಣ, ಹೈಕಮಾಂಡ್ಗೆ ಅದನ್ನು ಕಳಿಸೋಣ ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಕೇವಲ ಸಿದ್ದರಾಮಯ್ಯನವ್ರ ಭವಿಷ್ಯ ಮಾತ್ರ ಅಲ್ಲ, ಆಯಾ ಸಚಿವರುಗಳ ಭವಿಷ್ಯವೂ ಕೂಡ ಇಲ್ಲಿ ಮುಖ್ಯ ಆಗಿದೆ. ಸಿಎಂ ರಾಜೀನಾಮೆ ನೀಡಿದರೆ ಹೊಸ ಸಂಪುಟ ರಚನೆ ಆಗಲೇಬೇಕಾಗತ್ತೆ. ಹೀಗಾಗಿ ಇಂಥದ್ದೊಂದು ಪ್ರಕ್ರಿಯೆ ನಡೀಲಿ ಅಂತ ಹೇಳುವಂಥ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಸುರ್ಜಿವಾಲಾ ಅವರು ಇವತ್ತು ಅಥವಾ ನಾಳೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರಿಬಹುದು ಅಥವಾ ನಿಮ್ಮನ್ನು ಕರೆಸಿ ಹೇಳ್ಬಹುದು. ಅದಕ್ಕೆ ಒಂದು ತೆರೆ ಬೀಳುತ್ತೆ ಅಲ್ಲ. ಈಗ ಮೇಲ್ನೋಟಕ್ಕೆಲ್ಲ ಕಾಣ್ತದೆ, ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಬಂದ್ಮೇಲೆ ನಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತೀವಿ. ನಮ್ಮ ಕಳಕಳಿಯನ್ನ, ನಮ್ಮ ಕನ್ಸರ್ನ್ ಅನ್ನ ನಾವು ವ್ಯಕ್ತ ಮಾಡಿದ್ವಿ. ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ರು. ಈ ಮೇಂಟೈನ್ಡ್ ಸೈಲೆನ್ಸ್. ಏನು ಗೊತ್ತಿಲ್ಲ, ಏನು ಸ್ಪಷ್ಟತೆ ಗೊತ್ತಿಲ್ಲ. ನಾಳೆನೇ ಗೊತ್ತಾಗುತ್ತೆ. ಬೆಳಿಗ್ಗೆ 9 ಗಂಟೆ ಕರೆದಿದ್ದಾರೆ. ನಾಳೆ ಎಲ್ಲ ಗೊಂದಲಕ್ಕೂ ನಾಳೆ ತೆರೆ ಬೀಳುತ್ತೆ ಸರ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ.
ಹೀಗೆ ಸಿದ್ದರಾಮಯ್ಯನವರು ಏನೇ ಇದ್ರೂ ಕೂಡ ನಾಳೆನೇ ಗೊತ್ತಾಗುತ್ತೆ ಅಂದರೆ ಅವರ ಸಚಿವರುಗಳೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಾರೆ, ಹೊಸ ಮುಖ್ಯಮಂತ್ರಿ ಬರ್ತಾರೆ ಅನ್ನೋ ಬಗ್ಗೆ ಚರ್ಚೆಗಳ ಮಧ್ಯೆನೇ ಇವತ್ತು ವಿಧಾನಸೌಧದಲ್ಲಿ ಒಂದಿಷ್ಟು ಭಾವನಾತ್ಮಕ ಕ್ಷಣಗಳು ಕೂಡ ನಡೆದು ಹೋದವು. ಯಾಕಂದರೆ ಸಿದ್ದರಾಮಯ್ಯನವರು ಸುದೀರ್ಘ ಅವಧಿಯಲ್ಲಿ ವಿಧಾನಸೌಧದಲ್ಲಿ ಕುಳಿತು ಆಡಳಿತವನ್ನು ನಡೆಸಿದಂಥವರು. ಮುಖ್ಯಮಂತ್ರಿಯಾಗಿ, ಅದಕ್ಕಿಂತ ಮೊದಲು ಉಪಮುಖ್ಯಮಂತ್ರಿಯಾಗಿ, ಅದಕ್ಕಿಂತ ಪೂರ್ವದಲ್ಲಿ ಹಣಕಾಸು ಸಚಿವರಾಗಿ, ಅದಕ್ಕೂ ಮೊದಲು ಸಚಿವರಾಗಿ ಕೆಲಸ ಮಾಡಿದಂತಹ ಜಾಗ ಅದು. ಇವತ್ತು ಜಾತಿ ಗಣತಿಯ ವರದಿಯನ್ನು ಸ್ವೀಕರಿಸೋದಕ್ಕಾಗಿ ಸಂಜೆ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಬಂದರು. ತಮ್ಮ ಕಚೇರಿಗೆ ಅವರು ಬರ್ತಾ ಇರುವ ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿ ಕಣ್ಣೀರು ಹಾಕಿದರು. ಈ ವೇಳೆ ಸಿಎಂ ಪರವಾದಂತಹ ಜೈಕಾರ ಕೂಡ ಮೊಳಗಿದ್ದು. ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬಾರದು ಅನ್ನುವಂತಹ ಮನವಿಯನ್ನು ಕೂಡ ಕೆಲವರಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನು ವಿಧಾನಸೌಧಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ವಿಧಾನಸೌಧ ಕಾರಿಡಾರ್ ಮತ್ತು ವಿಧಾನಸೌಧದಿಂದ ಸಿಎಂ ಅವರು ಶಿಳ್ಳೆ ಹೊಡಿತಾ, ಅವರು ಸಾಮಾನ್ಯವಾಗಿ ಭಾಳ ರಿಲ್ಯಾಕ್ಸ್ ಆಗಿ ಹೋಗುವಂತಹ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಶಿಳ್ಳೆ ಹೊಡಿತಾ ಹೋಗ್ತಿರ್ತಾರೋ ಅದೇ ರೀತಿಯಲ್ಲಿ ಶಿಳ್ಳೆ ಹೊಡಿತಾ ಹೋಗ್ತಾ ಇದ್ದಂತಹ ದೃಶ್ಯವೂ ಕೂಡ ಗಮನ ಸೆಳೀತು. ಸಿದ್ದರಾಮಯ್ಯನವರು ವಾಪಸ್ ಹೋಗುವಾಗ ಮೆಟ್ಟಿಲುವರೆಗೂ ಬಂದಂತಹ ವಿಧಾನಸೌಧದ ಸಿಬ್ಬಂದಿ ಸಿದ್ದರಾಮಯ್ಯನವರಿಗೆ ಜಯಘೋಷವನ್ನು ಕೂಗ್ತಾ, ಅವ್ರಿಗೆ ಟಾಟಾ ಬಾಯ್ ಬಾಯ್ ಮಾಡ್ತಾ ಕೈ ಬೀಸಿ ಅವ್ರನ್ನ ಕಳಿಸಿಕೊಟ್ಟಿದ್ದಾರೆ. ಯಾವುದೇ ಒಬ್ಬ ಮುಖ್ಯಮಂತ್ರಿ ಆದಂಥವರಿಗೆ ಈ ರೀತಿಯಾಗಿ ಅವರ ನೌಕರರ ವೃಂದದಿಂದ ಪ್ರೀತಿ ಸಿಗುವಂಥದ್ದು ಅಪರೂಪ. ಆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ತಮ್ಮ ನೌಕರರ ಪ್ರೀತಿಯನ್ನು ಗಳಿಸಿದ್ದಾರೆ ಅನ್ನುವಂಥದ್ದಕ್ಕೆ ಈ ದೃಶ್ಯ ಒಂದು ರೀತಿಯ ಸಾಕ್ಷಿಯಾಗಿದೆ. ಸಿದ್ದರಾಮಯ್ಯನವರ ಪರವಾಗಿ ಅವರ ಅಭಿಮಾನಿಗಳು ಹಾಗೆಯೇ ವಿಧಾನಸೌಧದಲ್ಲಿ ಕೆಲಸ ಮಾಡುವಂತಹ ನೌಕರರು ಕೂಡ ಜಯಘೋಷವನ್ನು ಕೂಗ್ತಾ ಸಿದ್ದರಾಮಯ್ಯನವರಿಗೆ ಕೈ ಬೀಸಿ ಅವರನ್ನು ಕಳಿಸಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ವಿಜಿಲ್ ಹೊಡಿತಾ ನಾರ್ಮಲ್ ಆಗಿ ಅವರೇನು ಖುಷಿ ಇದ್ದಾಗಲೂ ಅಥವಾ ಸಂಕಷ್ಟಗಳಿದ್ದಾಗಲೂ ಕೂಡ ವಿಜಿಲ್ ಹೊಡಿತಾ ಇರ್ತಾರೆ, ಆ ಸ್ವರೂಪದಲ್ಲೇ ವಿಜಿಲ್ ಹೊಡಿತಾ ಹೋಗ್ತಾ ಇತ್ತು. ಇನ್ನು ರಾಜೀನಾಮೆ ಅಧಿಕಾರದ ಎಲ್ಲ ಪ್ರಹಸನಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಕಡೆಯ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ತಮ್ಮ ಅಧಿಕಾರಾವಧಿಯ ಕಡೆಯ ಕ್ಷಣದಲ್ಲಿ ಜಾತಿ ಗಣತಿ ಅಂತ ಕರೆಯಲಾಗುವ ಕರ್ನಾಟಕ ರಾಜ್ಯ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ಅವರು ಸ್ವೀಕರಿಸಿದ್ದಾರೆ. ಸಂಜೆ ವಿಧಾನಸೌಧಕ್ಕೆ ಆಗಮಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ತಮ್ಮ ಕಚೇರಿಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಆರ್ ನಾಯ್ಕ್ ಅವರಿಂದ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿದರು. ಈ ಮೂಲಕ ನಾನು ಸದಾ ಅಹಿಂದ ಪರ ಇರ್ತೀನಿ ಮತ್ತು ಜಾತಿ ಗಣತಿಯ ಪರವಾಗಿದ್ದಂತಹ ನನ್ನ ಬದ್ಧತೆ ಈ ಕ್ಷಣದಲ್ಲೂ ಅಧಿಕಾರ ಬಿಟ್ಟು ಹೋಗುವ ಸಂದರ್ಭದಲ್ಲೂ ಕೂಡ ಇದೆ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಯಾವ ಆತುರನೂ ಇಲ್ಲ. ನಾನು ನಿಮ್ಗೆ ಹೇಳಿದ್ದು ಒಂದು ತಿಂಗಳ ಹಿಂದೆನೇ ರೆಡಿಯಾಗಿತ್ತು. ಒಂದು ತಿಂಗಳಿಂದನೇ ನಾವು ಕೊಡಬೇಕು ಅಂತೇಳಿ ತಯಾರಿ ಮಾಡ್ಕೊಳ್ತಾ ಇದ್ವಿ. ನಮ್ಮ ಮೆಂಬರ್ಸ್ ಕೆಲವರು ಅವೈಲೇಬಲ್ ಇಲ್ದಿದ್ದರಿಂದ ನಾವು ಅದನ್ನು ಫೈನಲ್ ಟಚ್ ಕೊಟ್ಟು ಬೈಂಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಮೀಟಿಂಗ್ ಆಗಿ ಅದನ್ನು ಅಪ್ರೂವ್ ಆಗಿದ್ದಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಇದ್ವಿ. It is a coincidence that certain political developments have taken place. It has nothing to do with our submission of the report to the government. ಇನ್ನು ಇವತ್ತು ಸಲ್ಲಿಕೆ ಆಗಿರುವಂತಹ ವರದಿಯಲ್ಲಿ ಈ ಹಿಂದೆ ಅಂದರೆ 2018-19ರಲ್ಲಿ ಏನೋ ಸಲ್ಲಿಕೆ ಆಗಿತ್ತು ಒಂದು ವರದಿ, ಅದು 2024ರಲ್ಲಿ ಅದರ ಒಂದಿಷ್ಟು ಡೀಟೇಲ್ಸ್ ಏನು ಹೊರಗಡೆ ಬಿದ್ದಿತ್ತಲ್ಲ, ಆ ವರದಿಗೂ ಈ ವರದಿಗೂ ಬಹಳ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಇಲ್ಲಿರುವಂತಹ ಕೆಲವೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಪ್ರಕಾರ ನೋಡ್ತಾ ಹೋದರೆ ಮುಸಲ್ಮಾನರ ಸಂಖ್ಯೆ ಅಲ್ಲೂ ಕೂಡ 75 ಲಕ್ಷದಷ್ಟಿತ್ತು, ಇಲ್ಲೂ ಕೂಡ 75ರಿಂದ 80 ಲಕ್ಷದಷ್ಟು ಮುಸಲ್ಮಾನರ ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. 14% ಜನಸಂಖ್ಯೆ ಮುಸಲ್ಮಾನರದ್ದು ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಮುಸಲ್ಮಾನರ ಜನಸಂಖ್ಯೆ ವಿಚಾರಕ್ಕೆ ಬಂದಾಗ ಜನಗಣತಿಯ ಸಂದರ್ಭದಲ್ಲಿ 2011ರಲ್ಲೂ ಕೂಡ 79 ಲಕ್ಷದಷ್ಟಿತ್ತು. ಬಹುತೇಕ ಅದೇ ಮಾದರಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಗೋಚರಿಸ್ತಿದೆ. ಇನ್ನು ವೀರಶೈವ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಏನು ಬಹಳ ಪಾಪ್ಯುಲರ್ ಆಗಿ ಕ್ಲೈಮ್ ಮಾಡ್ಕೊಳ್ಳುವಂಥದ್ದು 18%ಇಂದ 20% ಅಂತ ಹೇಳ್ತಾ ಇದೆ, ಅಷ್ಟಿಲ್ಲ. ಬದಲಿಗೆ 60ರಿಂದ 65 ಲಕ್ಷ ಮಾತ್ರ ವೀರಶೈವ ಲಿಂಗಾಯತ ಸಮುದಾಯದವರು ಇದ್ದಾರೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಈ ಜಾತಿ ಗಣತಿಯ ವರದಿಯಲ್ಲಿ ಇರುವಂತಹ ಮಾಹಿತಿಗಳಿದ್ದವು. ಹಾಗೆಯೇ ಒಕ್ಕಲಿಗರ ಜನಸಂಖ್ಯೆ ವಿಚಾರಕ್ಕೆ ಬಂದಾಗ 10% ಒಕ್ಕಲಿಗರಿದ್ದಾರೆ. ಅವರು 55ರಿಂದ 60 ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಕುರುಬರ ಸಂಖ್ಯೆಯೂ ಕೂಡ
ರಾಜ್ಯದಲ್ಲಿ ಆಲ್ರೆಡಿ ಏನು ಬಹಳ ಪಾಪ್ಯುಲರ್ ಆಗಿರುವಂತಹ ನೆರೆಟಿವ್ ಪ್ರಕಾರವೂ ಕೂಡ ಲಿಂಗಾಯತ ನಂಬರ್ 1, ನಂಬರ್ 2 ಒಕ್ಕಲಿಗ, ನಂಬರ್ 3 ಕುರುಬರು ಇರ್ತಾರೆ ಅಂತೇಳಿ. ನಂಬರ್ 3ಯಲ್ಲಿನೇ ಕುರುಬರ ಜನಸಂಖ್ಯೆ ಕೂಡ ಗೋಚರಿಸಿದೆ. 40ರಿಂದ 45 ಲಕ್ಷ, 8% ಜನಸಂಖ್ಯೆ ಕುರುಬರ ಸಮುದಾಯದ ಇದೆ ಅಂಥೇಳಿ ಈ ವರದಿಯಲ್ಲೂ ಕೂಡ ಉಲ್ಲೇಖ ಆಗಿದೆ ಅಂತ ಹೇಳಿದೆ. ಈಗ ಈ ವರದಿಯನ್ನು ಅಂಗೀಕಾರ ಮಾಡುವಂಥದ್ದು ಮುಂದಿನ ಸರ್ಕಾರಕ್ಕೂ ಕೂಡ ಇರುವ ಬಹಳ ದೊಡ್ಡ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ಜಾತಿ ಗಣತಿಯನ್ನು ಕಾಂಗ್ರೆಸ್ ದೊಡ್ಡ ಅಸ್ತ್ರವಾಗಿಟ್ಟುಕೊಂಡು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಅದನ್ನು ಜಾರಿಗೊಳಿಸಬೇಕು, ಅಂಗೀಕಾರ ಮಾಡಬೇಕಾಗತ್ತೆ. ಪ್ರಬಲ ಸಮುದಾಯಗಳ ವಿರೋಧವನ್ನು ಹೇಗೆ ಎದುರಿಸಬೇಕಾಗತ್ತೆ, ಇವೆಲ್ಲವೂ ಕೂಡ ನೋಡಬೇಕಿದೆ. ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡುವಂಥದ್ದು ಹೈಕಮಾಂಡ್ ಪಾಲಿಗೆ ದೊಡ್ಡ ಅಗ್ನಿ ಪರೀಕ್ಷೆ. ಯಾಕೆಂದರೆ ಸಿದ್ದರಾಮಯ್ಯನವ್ರಿಗೆ ಇರುವಂತಹ ಮಾಸ್ ಇಮೇಜ್, ಅಹಿಂದ ಜನರ ಶಕ್ತಿ, ಆದರೂ ಕೂಡ ಅಳೆದು ತೂಗಿ ಹಲವು ಸುತ್ತಿನ ಚರ್ಚೆ, ಮಾತುಕತೆಯ ನಂತರ ಒಂದು ಅಂತಿಮ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ದಿಲ್ಲಿಯಲ್ಲಿ ನಿನ್ನೆ ನಡೆದಂತಹ ಸಭೆ ಅಷ್ಟು ಸುಲಭದ ಆಗಿರಲಿಲ್ಲ. ಒಂದೊಂದು ಮಾತು, ಒಂದೊಂದು ನಿರ್ಧಾರವೂ ಕೂಡ ಹೈಕಮಾಂಡ್ಗೂ ಕೂಡ ಬಹಳ ಮಹತ್ವದ್ದಾಗಿತ್ತು. ಕಡೆಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಇವರುಗಳ ಸಮ್ಮುಖದಲ್ಲಿ ಸಿಎಂ ಅವರ ಸ್ಮೂತ್ ಎಕ್ಸಿಟ್ಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ವೇಳೆ ಸಿಎಂ ಕೂಡ ಕೆಲವು ಷರತ್ತುಗಳನ್ನು ವಿಧಿಸಿ ಒಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದು ಅಲ್ಲಿರುವ ಮಾಹಿತಿ. ಅದರಲ್ಲಿ ವಿಶೇಷವಾಗಿ ಹೈಕಮಾಂಡ್ ಅವರಿಗೆ ಸಿದ್ದರಾಮಯ್ಯವರು ಕೇಳುವಂಥದ್ದು DKಶಿ ಅವರ ಸಂಪುಟದಲ್ಲಿ 3 DCMಗಳು ಇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ತನ್ನ ಮಗನಿಗೆ DCM ಬೇಕು ಅನ್ನೋದನ್ನು ಸಿದ್ದರಾಮಯ್ಯನವರು ಕೇಳ್ಕೊಂಡಿಲ್ಲ ಅಂತೇಳಿ ಕೂಡ ಹೇಳಲಾಗಿದೆ. ಸಿದ್ದರಾಮಯ್ಯನವರು DCM ಮಾಡಿ, ನನ್ನ ಮಗನನ್ನೇ DCM ಮಾಡಿ ಅಂತೇಳೆಲ್ಲ ಕೇಳ್ಕೊಂಡಿಲ್ಲ. ಬದಲಿಗೆ DCM ಹುದ್ದೆಗಳನ್ನು ಸೃಷ್ಟಿಸಬೇಕು, ನಾನು ಹೇಳಿದ ಸಮುದಾಯಗಳಿಗೆ DCM ಪಟ್ಟವನ್ನು ಕೊಡಬೇಕು ಅನ್ನುವಂಥದ್ದು. ಹಾಗೆಯೇ ನಾನು ಕೇಳಿದಂಥ 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಮಾತುಕತೆ ನಡೆಸಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಶಿವಕುಮಾರ್ ಅವರು ಒಂದು ವೇಳೆ CM ಆದರೆ ಆಗ ಸತೀಶ್ ಜಾರಕಿಹೊಳಿ ಅವರನ್ನ KPCC ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕು. ಯಾಕಂದರೆ ಅವರು ಅಧ್ಯಕ್ಷರಾಗಬೇಕು. ಆಗ ಅಹಿಂದ ಮತಗಳು ಜೊತೆಯಾಗಿಯೇ ಸಾಕ್ತವೆ ಕಾಂಗ್ರೆಸ್ ಜೊತೆಗೆ. KPCC ಅಧ್ಯಕ್ಷಗಿರಿ ಜೊತೆಗೆ ಸತೀಶ್ಗೆ ಮಂತ್ರಿ ಸ್ಥಾನವೂ ಕೂಡ ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದರೆ ಸಿದ್ದರಾಮಯ್ಯನವರ ಮನವೊಲಿಕೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದಿಷ್ಟು ಆಫರನ್ನು ಅವ್ರ ಮುಂದಿಟ್ಟಿದೆ. ರಾಜ್ಯಸಭೆಗೆ ಅವ್ರನ್ನ ಆಯ್ಕೆ ಮಾಡುವಂಥದ್ದು, ಮತ್ತು ಅದಕ್ಕಿಂತ ದೊಡ್ಡದಾಗಿ ಅಂದರೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕನ ಪಟ್ಟದ ಆಫರನ್ನು ಅವ್ರಿಗೆ ಕೊಡಲಾಗ್ತಾ ಇದೆ. AICC ಅಧ್ಯಕ್ಷರಾಗಿ ಖರ್ಗೆ ಅವರು ಮುಂದುವರಿತಾರೆ. ಅವರಿಗೆ 2 ಜವಾಬ್ದಾರಿ ಇದೆ, ಅದರ ಬದಲಿಗೆ ಕೇವಲ 1 ಜವಾಬ್ದಾರಿಯಲ್ಲಿ ಇರ್ತಾರೆ ಅವರು ಇನ್ನು ಮುಂದಕ್ಕೆ ಅಂತೇಳಿ. ಇನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಮಾನ ಪೋಸ್ಟ್ ನೀಡುವಂತಹ ಅಭಯ ಈ ಮೂಲಕ ಬಂದಿದೆ. ರಾಜ್ಯಸಭೆಗೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಅವ್ರನ್ನ ಆಯ್ಕೆ ಮಾಡುವಂತಹ ಭರವಸೆ. ರಾಜ್ಯಸಭೆಯ ಆಫರನ್ನು ಸಿದ್ದರಾಮಯ್ಯನವರು ಬಿಲ್ಕುಲ್ ಒಪ್ಪಿಗೆ ಕೊಟ್ಟಿಲ್ಲ. ಅದೇ ಮುಂದೆ ಅವರು ಒಪ್ಪಿಗೆ ಕೊಡಲೇಬಾರ್ದು ಅಂತೇನಿಲ್ಲ. ಯಾಕಂದರೆ ಜೂನ್ 8ರವರೆಗೂ ಕೂಡ ಬಹಳ ಸಮಯ ಇದೆ ನಾಮಿನೇಷನ್ ಮಾಡೋದಕ್ಕೆ. ರಾಜ್ಯ ರಾಜಕಾರಣದಲ್ಲಿ ಉಳಿದು ಪಕ್ಷ ಸಂಘಟನೆಗೆ ಒತ್ತು ಕೊಡ್ತೀನಿ ಅನ್ನೋಂಥದ್ದು ಸಿದ್ದರಾಮಯ್ಯನವರ ಈ ಹಿಂದಿನ ಸ್ಟೇಟ್ಮೆಂಟ್ಗಳು ಕೂಡ ಅದೇ ಆಗಿತ್ತು. ಈಗಲೂ ಕೂಡ ಈ ಕ್ಷಣದವರೆಗೆ ಅವರು ಆ ಸ್ಟೇಟ್ಮೆಂಟ್ಗೆ ಬದ್ಧರಾಗಿರುವಂಗೆ ಕಾಣ್ತಾ ಇದೆ. ಇಷ್ಟೆಲ್ಲದರ ಮಧ್ಯೆ ಸಿದ್ದರಾಮಯ್ಯನವರ ಸ್ಮೂತ್ ಎಕ್ಸಿಟ್ಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ. ಈ ವೇಳೆ ರಾಜ್ಯ ನಾಯಕರೊಂದಿಗೆ ಅವರು ಸಭೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿರುವಂತಹ ಸುರ್ಜೇವಾಲಾ ರಾಜೀನಾಮೆ ವಿಚಾರಕ್ಕೆ ಯಾವುದೇ ರೀತಿಯಂತಹ ಸ್ಪಷ್ಟತೆಯನ್ನು ಕೊಡಲಿಲ್ಲ. CLP ಮೀಟಿಂಗನ್ನು ಕೂಡ ನಾವು ಕರೆದೇ ಇಲ್ಲ, ಅಂತಹ ಯಾವುದೇ ಬೆಳವಣಿಗೆಗಳು ಆಗಿಲ್ಲ. ಒಂದು ವೇಳೆ ಅಂಥದ್ದೇನಾದರೂ ನಡೆದರೆ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ ಅಂತ ಭಾಳ ತೇಲಿಸುವಂತಹ ಪ್ರಯತ್ನವನ್ನು ಸುರ್ಜೇವಾಲಾ ಅವರು ಮಾಡಿದ್ದಾರೆ. On the ensuing Rajya Sabha elections to 4 Rajya Sabha seats, on the ensuing 7 council seats, both of which are now scheduled to go for polls on 18th of June. Currently, no meeting of the legislature party has been called by the Congress party. No other decision has yet been taken. Siddaramaiah ji is a very seasoned, respectable leader of the party. Siddaramaiah ji, as the leader of opposition, as Chief Minister twice, has contributed immensely to the Congress party. Shri D.K. Shiv Kumar is an organization man, so my humble request is, whatever decisions party will take in days to come, I shall inform you. ಸಿದ್ದರಾಮಯ್ಯನವ್ರನ್ನ CM ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ನವ್ರಿಗೆ ಏನೋ ನಿರ್ಧಾರವನ್ನು ಮಾಡಿಯಾಗಿದೆ. ಆ ಸ್ಥಾನಕ್ಕೆ DK ಶಿವಕುಮಾರ್ ಅವರು ಬಂದು ಕುಳಿತುಕೊಳ್ಳುವಂಥದ್ದು, ಆ ಸ್ಥಾನವನ್ನು ಅಲಂಕರಿಸುವಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. DCM DK ಶಿವಕುಮಾರ್ ಆಪ್ತ ಬಣದಲ್ಲಿ ಸಂಭ್ರಮವೂ ಕೂಡ ಮುಗಿಲು ಮುಟ್ಟಿದ್ರೆ, ಸಿದ್ದರಾಮಯ್ಯನವರ ಬಣದಲ್ಲಿ ಬೇಸರ ಮತ್ತು ಆಕ್ರೋಶ ಎರಡೂ ವ್ಯಕ್ತವಾಗ್ತಾ ಇದೆ. CM ಬದಲಾವಣೆಯ ನಿರ್ಧಾರದ ಬಳಿಕ DCM DK ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ರಾತ್ರಿ ಈಗ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ದೆಹಲಿಯಿಂದ ವಾಪಸ್ ಆಗಿರುವಂತಹ ಮಾಜಿ ಸಂಸದ
DK ಸುರೇಶ್ ಹಾಗೂ ಅವರ ಆಪ್ತರು ಅಣ್ಣನಿಗೆ ಪಟ್ಟ ಕಟ್ಟೋದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಭಿಮಾನಿಗಳು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಇವತ್ತು ಚನ್ನಪಟ್ಟಣದಲ್ಲಿ. ಹೀಗೆ ಸಂಭ್ರಮ ಒಂದು ಕಡೆ ಇದ್ದೇ ಇದೆ. ಯಾಕಂದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದಾಗ ಅವರ ಅಭಿಮಾನಿಗಳು, ಅವ್ರಿಗೂ ಕೂಡ ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಇದ್ದೇ ಇದ್ದಾರೆ, ಅವರು ಕೂಡ ಖುಷಿಯಾಗಿದ್ದಾರೆ. ಶಿವಕುಮಾರ್ ಅವರಿಗೆ ಪಟ್ಟ ಫಿಕ್ಸ್ ಆಗಿದೆ. ಬಹುತೇಕ ನಾಳೆ ಏನು ರಾಜೀನಾಮೆ ಪ್ರಸಂಗಗಳೆಲ್ಲ ಮುಗಿದ ನಂತರ ನಾಳೆ ಸಂಜೆ ಅಥವಾ ಶುಕ್ರವಾರದಂದು CLP ಸಭೆ ನಡೆಯುತ್ತೆ. ಅದರಲ್ಲಿ DK ಶಿವಕುಮಾರ್ ಅವರನ್ನ CLP ನಾಯಕರಾಗಿ ಆಯ್ಕೆ ಮಾಡಲಾಗುತ್ತೆ. ಅಂದು ಸಂಜೆನೇ ಅವರು ಗವರ್ನರ್ ಅವರನ್ನ ಭೇಟಿ ಆಗಬಹುದು, ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡಬಹುದು. ಶನಿವಾರ ಅಥವಾ ಸೋಮವಾರ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. DK ಅವರ ನೆಚ್ಚಿನ ಗುರುಗಳಾಗಿರುವ ನೊಣವಿನಕೆರೆ ಅಜ್ಜಯ್ಯ ಹೇಳಿದಂತಹ ಸಮಯಕ್ಕೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಒಳ್ಳೆ ಒಳಗೆ ಕಾಲ ಕೂಡು ಬಂದಿದೆ. ನಾವೆಲ್ಲ ಏನು ಇಡೀ ರಾಜ್ಯದ ಜನರು, ನಾಯಕರು, ಮುಖಂಡಗಳು, ಕಾರ್ಯಕರ್ತರು ಏನು ಬಯಸ್ತಾ ಇದ್ರು ಭಗವಂತ ಇವತ್ತು ನೆರವೇರಿಸಿದ್ದಾನೆ. ಅವನಿಗೆ ಒಂದು ಕೋಟಿ 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 ನಮಸ್ಕಾರ. ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ರು, ಬಹಳ ವರ್ಷಗಳು ಕೂಡ ಒಳ್ಳೆ ಸರ್ಕಾರನೂ ಕೂಡ ಕೊಟ್ಟಿದ್ದಾರೆ. ಬಹುಶಃ ಅವ್ರು ಮುಂದುವರಿಯೋದಾದ್ರೆ ನಮ್ದೇನು ತಕರಾರಿಲ್ಲ. ಅವ್ರು ಬೇಡ ಅಂದ ದಿವಸ ನೆಕ್ಸ್ಟ್ ಆಗ್ಬೇಕಾಗಿರೋದು ನಮ್ಮ DCM ಮುಖ್ಯಮಂತ್ರಿಗಳು ಆಗಬೇಕು ಅಂತ ನಮ್ಮ ವಾದ ಅಷ್ಟೇ. ನಾಳೆ ಸಿದ್ದರಾಮಣ್ಣ ತೆಗೆದ್ಬಿಟ್ಟು ಇವ್ರನ್ನ ಮಾಡಿ ಅಂತ ನಮ್ಮ ವಾದ ಇಲ್ಲ. ಅದರಲ್ಲಿ ಗೊಂದಲ ಇದ್ದಿದ್ದು ನಿಜ, ಗೊತ್ತಿಲ್ಲ ಮಾತಾಡಿರೋದು ನಿಜ. ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಮಾಡಿದ್ದಾರೆ, ಕೆಲವು ತೀರ್ಮಾನಗಳನ್ನ ತೆಗೆದುಕೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಲಿಷ್ಠವಾಗಿದೆ, ಒಳ್ಳೆ ನಿರ್ಧಾರಗಳು ತೆಗೆದುಕೊಳ್ತಾರೆ. ಕಾದ್ ನೋಡೋಣ. ಏನು ತಡ ಮಾಡಿದ್ದಾರೆ, ಸೂಕ್ತವಾದಂತ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಅವತ್ತಿಂದ ನೀವು ಹೇಳ್ತಾ ಇದೀವಲ್ಲ. ಇನ್ನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅವರ ಮುಂದಿರುವಂತಹ ಸವಾಲುಗಳು ಕೂಡ ಬೆಟ್ಟದಷ್ಟು ಇದ್ದೇ ಇದ್ದಾವೆ. ಯಾಕಂದರೆ ಒಂದು ಕಡೆ ಆಡಳಿತ, ಮತ್ತೊಂದು ಕಡೆ ಪಕ್ಷದಲ್ಲಿ ಅವರೇನೋ ಸಮನ್ವಯತೆಯನ್ನು ಸಾಧಿಸೋದಕ್ಕೆ ಒಂದು ಹಂತ. ಆದರೆ ಈಗ ಅಧಿಕಾರದಲ್ಲಿರುವಂತಹ ಸಮನ್ವಯತೆಯ ಬಹಳ ದೊಡ್ಡ ಅಗ್ನಿ ಪರೀಕ್ಷೆ ಅವರ ಮುಂದೆ ಇದ್ದೇ ಇದೆ. ಅದರಲ್ಲೂ ಪಂಚ ಗ್ಯಾರಂಟಿಗಳನ್ನು ನಿಭಾಯಿಸಿಕೊಂಡು ಹೋಗಲೇಬೇಕು, ಅದನ್ನು ಜನರಿಗೆ ಒದಗಿಸಲೇಬೇಕು. 2028ಕ್ಕೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾದಂತಹ ಹೊಣೆಗಾರಿಕೆ ಅವರ ಮೇಲಿದೆ. DK ಮುಂದಿರುವಂತಹ ಹಾದಿಯೂ ಕೂಡ ಕಲ್ಲು ಮುಳ್ಳಿನ ಹಾದಿನೇ ಇದು. ಯಾಕಂದರೆ ಸಿದ್ದರಾಮಯ್ಯನವರ ಬೆಂಬಲಕ್ಕಿರುವ ಅಹಿಂದವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಲೇಬೇಕು, ಅವರ ವಿಶ್ವಾಸವನ್ನು ಉಳಿಸ್ಕೊಳ್ಳೇಬೇಕು. ಯಾಕಂದರೆ ಅದು ಕಾಂಗ್ರೆಸ್ನ ಭದ್ರ ಮತ ಬ್ಯಾಂಕ್. ಇನ್ನು ಸಿದ್ದರಾಮಯ್ಯನವರ ಆಪ್ತ ಬಣದ ಶಾಸಕರು ಮತ್ತು ಸಚಿವರುಗಳ ವಿಶ್ವಾಸವನ್ನು ಕೂಡ ಉಳಿಸ್ಕೊಳ್ಬೇಕು. ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ಒಂದು ರೀತಿಯಂತಹ ಪ್ರಸಂಗ ನಿರ್ಮಾಣ ಆಗುತ್ತೆ, ರಾಜ್ಯದಲ್ಲೇ ಉಳ್ಕೊಂಡ್ರೆ ಮತ್ತೊಂದು ಸ್ವರೂಪದ ರಾಜಕೀಯ ಚಿತ್ರೀಕರಣಗಳು ಕೂಡ ಇದ್ದೇ ಇರ್ತವೆ. ಹೀಗಾಗಿ ಬಣ ರಾಜಕೀಯ ಮತ್ತು ಭಿನ್ನಮತೀಯರ ಸಮಾಧಾನವನ್ನು ಮಾಡುವಂಥದ್ದು ಶಿವಕುಮಾರ್ ಅವ್ರಿಗಿರುವಂತಹ ಬಹಳ ದೊಡ್ಡ ಸವಾಲು. ಬಹಳ ನಾಜೂಕಾಗಿ ಇದನ್ನು ಅವರು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ನು 3 ಉಪಮುಖ್ಯಮಂತ್ರಿಗಳನ್ನು ನೇಮಕ ಆದರೆ ಅವರ ಜೊತೆಯೂ ಕೂಡ ಸಮನ್ವಯತೆಯನ್ನು ಸಾಧಿಸಿಕೊಂಡು ಹೋಗಬೇಕಾಗಿರುತ್ತದೆ. ಶಿವಕುಮಾರ್ ಅವ್ರಿಗಿರುವಂತಹ ಅನಿವಾರ್ಯತೆ, ಪಂಚ ಗ್ಯಾರಂಟಿಗಳು, ಇವು ಆರ್ಥಿಕ ಹೊರೆ, ಇವುಗಳನ್ನೆಲ್ಲ ನಿಭಾಯಿಸಿಕೊಂಡು ಹೋಗಬೇಕಾಗಿರುವಂಥದ್ದು ಶಿವಕುಮಾರ್ ಅವರ ಮುಂದಿನ ಆದ್ಯತೆ ಆಗೇ ಇದ್ದೇ ಇರುತ್ತೆ. ಇನ್ನು GBA ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಗೆಲ್ಲಲೇಬೇಕು. ಅದು ಅವ್ರಿಗೆ ಅವರ ನಾಯಕತ್ವಕ್ಕಿರುವಂತಹ ತತ್ಕ್ಷಣದ ಅಗ್ನಿ ಪರೀಕ್ಷೆ. ಸಿದ್ದರಾಮಯ್ಯನವರ ಎಕ್ಸಿಟನ್ನು ರಾಜ್ಯದ ಜನ ಹೇಗೆ ಸ್ವೀಕರಿಸಿದ್ದಾರೆ, ಸ್ವೀಕರಿಸಿಲ್ಲ ಅನ್ನೋದು ಅದರಲ್ಲಿ ನಿರ್ಣಯ ಆಗಬಹುದು. ಇನ್ನು ಅನಿವಾರ್ಯತೆ ಇವುಗಳೆಲ್ಲದರ ಜೊತೆಗೆ 2028ಕ್ಕೆ ಪಕ್ಷವನ್ನು ಮತ್ತೆ ಅಧಿಕಾರದ ಗದ್ದುಗೆಯಲ್ಲಿ ತಂದು ಕೂರಿಸಬೇಕು. ಇಲ್ಲದೆ ಹೋದರೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಏನು ಅಭಿಪ್ರಾಯ ಅನ್ನುವಂಥದ್ದು ಕೂಡ ವ್ಯಕ್ತ ಆಗುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಅವರಿಗೆ ಸವಾಲುಗಳಿದ್ದಾವೆ. ಶಿವಕುಮಾರ್ ಅವರ ಬೆಂಬಲಿಗರು ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಹಾಗೂ ಅಭಿಮಾನಿಗಳ ಪಾಲಿಗೆ ಇವತ್ತು ನೋವು ತಂದಿಟ್ಟಿತ್ತು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರದು, ಅವರಿಗೆ ಮುಂದುವರಿಬೇಕು ಅನ್ನುವಂತಹ ಪ್ರತಿಭಟನೆಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಅಲ್ಲದೆ ಕೆಲವರಂತೂ CM ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಿಶ್ಚಿತವಾಗಿಯೂ ಕೂಡ KC ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. ಅದಕ್ಕೆ ನೋಡಿ, ಸುರ್ಜೇವಾಲ್ ಅವರು AICC ಪ್ರಧಾನ ಕಾರ್ಯದರ್ಶಿಗಳದಾರ ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂತದ್ದು ಯಾವ ಪ್ರಶ್ನೆ ಬರ್ತದೆ, ಬದಲಾವಣೆ ಆಗ್ತಿರೋ ಪ್ರಶ್ನೆ ಬರ್ತದೆ. ನಾ ಹೇಳಿದೆ ಯಾಕಪ್ಪ ಅಂತ, ಇಲ್ಪ ಬೆಂಗಳೂರು ಡೆಲ್ಲಿಲಿ ಎಲ್ಲ ಡಿಸ್ಕಷನ್ ಆಗಿದೆ ಅಂತ ಅಷ್ಟು ಹೇಳಿದ್ರು. ಕರೆಕ್ಟ್ಲಿ ನಾನು ಹೇಳಿದೆ ಅವ್ರು ಕಂಟಿನ್ಯೂ ಆಗ್ಬೇಕಂತ. ಅವ್ರು ಆಗ್ಬೇಕಲ್ಲ, ನಮ್ಗೇನು ಗೊತ್ತು, ಅವ್ರು ಆಗ್ಬೇಕಲ್ಲ. ನಾಳೆ ನನಗೆ ತಿಳಿದಂತೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ 3 ಗಂಟೆ ಮೇಲೆ ಹೋಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನಾಳೆ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. CLPಗೆ ನಾಳೆ ಬಂದರೆ ನಾಳೆ ಎಲ್ಲರಿಗೂ ಫೋನ್ ಮಾಡಿ CLP MLAಗಳಿಗೆ ತಿಳಿಸ್ತೀವಿ. ಯಾರಿಗೂ ಇನ್ನು ಹುಬ್ಬಳ್ಳಿಯಲ್ಲಿ ಅಹಿಂದ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಭೆ ನಡೆಸಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಹಿಂದ ಬೆಂಬಲದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಏಕಾಏಕಿ ನಾಯಕತ್ವ ಬದಲಾಯಿಸುವಂಥದ್ದು ಸರಿಯಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ವಿರೋಧಿಸಿ AICC ಅಧ್ಯಕ್ಷರ ತವರು ಜಿಲ್ಲೆ ಕಲಬುರಗಿಯಲ್ಲಿ ಸಿದ್ದರಾಮಯ್ಯನವರ ಪರವಾದಂತಹ ಹೋರಾಟ ಶುರುವಾಗಿದೆ. ನಾಳೆ ಕಲಬುರಗಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬರ
ಕುರುಬಗೊಂಡ ಸಂಘದಿಂದ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಹಾಗೆಯೇ ಮಂಡ್ಯದಲ್ಲಿ ಪ್ರಗತಿಪರರು ಮತ್ತು ದಲಿತ ಸಂಘಟನೆಗಳು ದಲಿತ ವ್ಯಕ್ತಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಪಂಜಿನ ಮೆರವಣಿಗೆಯನ್ನು ನಡೆಸಿದ್ದಾರೆ. ಸಂಜೆ ವೃತ್ತದಲ್ಲಿ ಪಂಜು ಹಿಡಿದು ಅಂಬೇಡ್ಕರ್ಗೆ ಜೈಕಾರವನ್ನು ಕೂಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ಬಗ್ಗೆ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವ್ಯಂಗ್ಯವಾಡಿದ್ದಾರೆ. ಈ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ, ಅವಧಿಪೂರ್ವವಾದಂತಹ ಚುನಾವಣೆ ಬಂದೇ ಬರುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷದಲ್ಲಿ ಉತ್ತಮ ಆಡಳಿತವನ್ನ ಕೊಡೋದ್ರಲ್ಲಿ ವಿಫಲ ಆಗಿದೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಅನುಮೋದಿಸಿದೆ. ಕೊನೆಗೂ ಮುಖ್ಯಮಂತ್ರಿ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನೋ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅವನತಿಗೆ ಹೋಗ್ತಾ ಇದೆ. ಇದು ಸ್ಪಷ್ಟವಾಗಿ ಮುನ್ಸೂಚನೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ನಿಮ್ಮ ಕುರ್ಚಿ ಜಗಳದಿಂದ ರಾಜ್ಯದ ಆಡಳಿತದ ಒಂದು ವ್ಯವಸ್ಥೆಗೆ ಗರ ಬಡ್ದಿದೆ. ಕುರ್ಚಿ ಜಗಳ ಬಂದ್ ಮಾಡಿ. ನೀವು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಪರಿಸ್ಥಿತಿಯನ್ನು ಬದಲಾಯಿಸ್ತೀರಿ ಅನ್ನುವಂಥ ವಿಶ್ವಾಸ ಇವತ್ತು ಉಳಿಸ್ಕೊಂಡಿಲ್ಲ. ನಿಮ್ಮ ಕರ್ನಾಟಕದ ಅಭಿವೃದ್ಧಿಯ ಯೋಜನೆಗಳೇನು ಹೇಳಿ? ನಿಮ್ಮ ಹತ್ರ ಯಾರು ಮುಖ್ಯಮಂತ್ರಿ ಆದ್ರೇನು? ಜನರಿಗೆ ಏನು ಬಂತು ಭಾಗ್ಯ? ಅವ್ರಿಗೆ ನಿಮಗೆ ಲಾಭ ಆಗ್ಬೋದು, ಜನರಿಗೆ ಏನು ಲಾಭ? ಈ ಆನೆ 24 ತಿಂಗಳುಗಳು ಬೇಕಂತೆ ಮರಿ ಹಾಕ್ಲಿಕ್ಕೆ. ಅದೇ ಭವಿಷ್ಯ ದೊಡ್ಡ ಇದು ಭವಿಷ್ಯ, ಅದು ಮರಿ ಹಾಕದಂಗೆ ಕಾಣ್ತದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ಅವರಾದ್ರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನಂದ್ರೆ, ಕರ್ನಾಟಕದಲ್ಲಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ಚುನಾವಣೆ ಬಂದ್ರೆ ಮಾಡ್ತೀವಿ ಅನ್ಕೊಂಡು ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ವಂಚನೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್. ಇದು ನೋವಿದೆ ನನಗೆ. ಸಿದ್ದರಾಮಯ್ಯನವರು ಹಳೆಯ ಹುಲಿ, ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ. ಅವ್ರು ರಾಜೀನಾಮೆ ಕೊಡುವ ತನಕನು ರಾಜೀನಾಮೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಮತ್ತು ಇದು ಅವರ ಪಕ್ಷದ ಆಂತರಿಕ ವಿಚಾರ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅಥವಾ ನಾವು ಇದರಲ್ಲಿ ಮಾಡುವಂಥದ್ದು ಬಹಳ ಇಲ್ಲ. ನಾವು ಒಂದೇ ಹೇಳಬೇಕು, ನೀವು ಜನರ ಕೆಲಸ ಮಾಡೋದಕ್ಕೆ ನಿಮ್ಮನ್ನ 135 ಸೀಟ್ ಆಯ್ಕೆ ಮಾಡಿದ್ದಾರೆ. ಜನರ ಕೆಲಸ ಮಾಡಿ. ಜನರ ಕೆಲಸ ಮರೆತು ಬರೀ ಕುರ್ಚಿಗಾಗಿ ಕಾದಾಟ ಮಾಡ್ತಾ ಇದ್ದೀರಿ. ಯಾರು ಯಾವ ಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಇದನ್ನ ಕಾದಾಟ ಮಾಡ್ತಾ ಇದ್ದೀರಿ. ಇದು ಬಿಟ್ಬಿಡಿ, ಜನರ ನೋವನ್ನು ಆಲಿಸಿ ಅನ್ನುವಂಥ ಆಗ್ರಹ ನಮ್ಮದು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. 9:15ಕ್ಕೆ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಕೈ ಮುಗಿದು ವಿಮಾನ ನಿಲ್ದಾಣದಿಂದ ಹೊರಟು ಹೋಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ನಡೆಸಿದ್ದ ಎಸ್ಐಆರ್ ಸಭೆಗೆ ಕಾಂಗ್ರೆಸ್ನ ಹಲವರು ಗೈರು ಹಾಜರಾಗಿದ್ದರು. ಹೀಗಾಗಿ 3 ಕೆಪಿಸಿಸಿ ಉಪಾಧ್ಯಕ್ಷರು 29 ಪ್ರಧಾನ ಕಾರ್ಯದರ್ಶಿಗಳನ್ನು ಜವಾಬ್ದಾರಿಯಿಂದ ಮುಕ್ತಿಗೊಳಿಸಲಾಗಿದೆ. ನಿಖೇತ್ ರಾಜ್ ಮೌರ್ಯ, ಭಾವನಾ ರಾಮಣ್ಣ, ಶಿವಮೂರ್ತಿ ನಾಯಕ್ ಸೇರಿ ಹಲವರನ್ನ ಮುಕ್ತಗೊಳಿಸಲಾಗಿದೆ. ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಕುರಿತ ಕಾನೂನು ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ತೊರೆ ಎಳೆದಿದೆ. ಚುನಾವಣಾ ಆಯೋಗದ ಅಧಿಕಾರ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಗಳನ್ನು ಕೋರ್ಟ್ ತಳ್ಳಿ ಹಾಕಿದೆ. ಎಸ್ಐಆರ್ ಕಾನೂನುಬದ್ಧವಾಗಿದ್ದು ಇದರಿಂದ ಸ್ವಚ್ಛ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಸಹಕಾರಿ ಆಗುತ್ತೆ ಅಂತೇಳಿ ಸಿಜೆಐ ಪೀಠ ಅಭಿಪ್ರಾಯಪಟ್ಟಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಬೈರಮಂಗಲದಲ್ಲಿ ನಿಖಿಲ್ ಕುಮಾರಸ್ವಾಮಿ ರೈತರ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. 26 ಗ್ರಾಮಗಳಿಗೆ ಭೇಟಿ ನೀಡಿದ್ದೇನೆ. ರೈತರ ವಿಚಾರದಲ್ಲಿ ರಾಜಕೀಯ ಬೆರೆಸೋದಿಲ್ಲ, ಇದು ರೈತರ ಬದುಕಿನ ಪ್ರಶ್ನೆ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ರೈತರ ಮೇಲೆ ಫೈರಿಂಗ್ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಆಯುಕ್ತರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ದಾರೆ. ಹುಬ್ಬಳ್ಳಿ ಪೊಲೀಸ್ ಕಮಿಷನರೇಟ್ ವತಿಯಿಂದ ರೂಟ್ ಮಾರ್ಚ್ ನಡೆದಿದೆ. ಹಲವಾರು ಪ್ರದೇಶಗಳಲ್ಲಿ 500ಕ್ಕೂ ಹೆಚ್ಚು ಪೊಲೀಸ್ ಪರೇಡ್ಗಳನ್ನು ಮಾಡಲಾಗಿದೆ. ಮೈಸೂರಿನ ಪಡುವಾರಹಳ್ಳಿ ಬಳಿ ಭೀಕರ ಅಪಘಾತ ನಡೆದಿದ್ದು, ಕಾರ್ನಲ್ಲಿದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. 2 ಕಾರುಗಳು ರಸ್ತೆ ಮಧ್ಯೆ ಕಂಬಕ್ಕೆ ಡಿಕ್ಕಿ ಹೊಡೆದಿವೆ. 2 ಕಾರುಗಳ ಏರ್ ಬ್ಯಾಗ್ ಓಪನ್ ಆಗಿದ್ದರಿಂದ ಸಣ್ಣಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ರಾಜ್ಯ ಸರ್ಕಾರದ ದುರಾಡಳಿತ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ನಗರಸಭೆ ಮುತ್ತಿಗೆ ಹಾಕಿರುವಂತಹ ಬಿಜೆಪಿ ಕಾರ್ಯಕರ್ತರು ಒಳನುಗ್ಗುವುದಕ್ಕೂ ಯತ್ನಿಸಿದ್ದಾರೆ. ವಂಚನೆ ಕೇಸ್ನಲ್ಲಿ ಬಂಧನ ಆಗಿದ್ದ ಶಿವಾನಂದ ನೀಲಣ್ಣವರ್ ಅವರನ್ನ ಬೆಳಗಾವಿ 2ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ನೀಲಣ್ಣವರ್ ಅವರನ್ನ 14 ದಿವಸ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ನೀಡಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಕಾವೇರಿ ನದಿ ನೀರು ಹಂಚಿಕೆ ಮತ್ತು ಮೇಕೆದಾಟು ಅಣೆಕಟ್ಟು ಯೋಜನೆಗಳ ಬಗ್ಗೆ ವಿಜಯ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ.
ತೀವ್ರ ಸಂಚಲನ ಮೂಡಿಸಿರುವ ನಟಿ ಟ್ವಿಷಾ ಶರ್ಮಾ ಎರಡನೇ ಮರಣೋತ್ತರ ಪರೀಕ್ಷೆ ವರದಿಯನ್ನು ಮಧ್ಯಪ್ರದೇಶ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿದೆ. ಸಾವಿಗೂ ಮುಂಚಿತವಾಗಿ ನಡೆದ ಜಗಳದಲ್ಲಿ ಉಂಟಾದ ಗಾಯಗಳು ಟ್ವಿಷಾ ಶರ್ಮಾ ದೇಹದ ಮೇಲೆ ಕಂಡುಬಂದಿವೆ ಅಂತ ಮಾಹಿತಿಯನ್ನು ನೀಡಲಾಗಿದೆ. ಅಸ್ಸಾಂ ವಿಧಾನಸಭೆಯು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಹೊಸ ಕಾನೂನಿನ ಅನ್ವಯ ಅಸ್ಸಾಂನಲ್ಲಿ ಇನ್ನು ಮುಂದೆ ಬಹುಪತ್ನಿತ್ವ ಅಂದರೆ ಒಬ್ಬರಿಗಿಂತ ಹೆಚ್ಚು ಪತ್ನಿಯರನ್ನು ಹೊಂದುವುದು ಕಾನೂನು ಬಾಹಿರ ಆಗಲಿದೆ. ಕೇರಳಂನ ತಿರುವನಂತಪುರಂನಲ್ಲಿ ಹೈಡ್ರಾಮಾ ನಡೆದಿದೆ. ಸಿಎಂಆರ್ಎಲ್ ಅಕ್ರಮ ಹಣ ಪಾವತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಿಎಂ ಪಿಣರಾಯಿ ವಿಜಯನ್ ನಿವಾಸ ಸೇರಿದಂತೆ 10ಕ್ಕೂ ಹೆಚ್ಚು ಕಡೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಆಕ್ರೋಶಗೊಂಡ ಸಿಪಿಎಂ ಕಾರ್ಯಕರ್ತರು ಇಡಿ ಅಧಿಕಾರಿಗಳ ವಾಹನಗಳ ಮೇಲೆ ದಾಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಟ್ರೈನ್ನಲ್ಲಿ ಸಿಗುವ ಆಹಾರದ ಸ್ವಚ್ಛತೆ ಮತ್ತು ಸುರಕ್ಷತೆಯ ಬಗ್ಗೆ ಗಮನ ಹರಿಸುತ್ತಿಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಚಲಿಸುವ ರೈಲಿನಲ್ಲಿ ಸಮೋಸಾ ವ್ಯಾಪಾರಿ ಬುಟ್ಟಿಯಲ್ಲಿದ್ದ ಸಮೋಸದ ಮೇಲೆ ಒಂದು ಕಾಲು ಚಾಚಿ ಫೋನ್ನಲ್ಲಿ ಮಾತಾಡ್ತಿರುವ ವಿಡಿಯೋ ವೈರಲ್ ಆಗಿದೆ. ಆರ್ಥಿಕ ಸಂಕಷ್ಟದಲ್ಲಿರುವ ಇರಾನ್ ತುರ್ತು ಆರ್ಥಿಕ ಪರಿಹಾರ ಬಯಸ್ತಾ ಇದೆ ಎಂದು ವರದಿಯಾಗಿದೆ. ಇರಾನ್ ಅಧಿಕಾರಿಗಳು ಮತ್ತು ಅರಬ್ ಮಧ್ಯವರ್ತಿಗಳನ್ನು ಉಲ್ಲೇಖಿಸಿ ವರದಿ ಪ್ರಸಾರವಾಗಿದ್ದು, ಇರಾನ್ ಪರಮಾಣು ಕಾರ್ಯಕ್ರಮದ ಮೇಲೆ ಹಾರ್ಮುಜ್ ತೆರೆಯುವ ನಿರ್ಧಾರ ನಿಂತಿದೆ ಅಂತ ಹೇಳಲಾಗಿದೆ. ಬೈಜು ಸಂಸ್ಥೆಯ ಸ್ಥಾಪಕ ಬೈಜು ರವೀಂದ್ರನ್ಗೆ 6 ತಿಂಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಸಿಂಗಪುರ್ ಕೋರ್ಟ್ ರವೀಂದ್ರನ್ಗೆ ಈ ಶಿಕ್ಷೆಯನ್ನು ವಿಧಿಸಿದೆ. ಐಪಿಎಲ್ನ 2ನೇ ಎಲಿಮಿನೇಟರ್ ಪಂದ್ಯ ನ್ಯೂ ಚಂಡೀಗಢದಲ್ಲಿ ನಡೀತಾ ಇದ್ದು, 2ನೇ ಕ್ವಾಲಿಫೈಯರ್ನಲ್ಲಿ ಸ್ಥಾನ ಗಿಟ್ಟಿಸುವುದಕ್ಕೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಎಸ್ಆರ್ಎಚ್ ನಡುವೆ ತೀವ್ರ ಹಣಾಹಣಿ ನಡೀತಾ ಇದೆ. ರಾಜಸ್ಥಾನ್ ರಾಯಲ್ಸ್ ಪರವಾಗಿ ವೈಭವ್ ಸೂರ್ಯವಂಶಿ ಅಬ್ಬರದ ಆಟ ಮಾಡಿದ್ದು 79 ಎಸೆತಗಳಲ್ಲಿ 97 ರನ್ ಗಳಿಸಿದ್ದಾರೆ.